ಭಾರತ ಇತಿಹಾಸದಲ್ಲಿ ಅನೇಕ ವೀರರು ಹುಟ್ಟಿದ್ದಾರೆ. ಆದರೆ ಧರ್ಮಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಒಬ್ಬ ಯುವ ವೀರನ ಹೆಸರು ಇಂದೂ ಕೂಡ ಎಲ್ಲರ ಹೃದಯದಲ್ಲಿ ಬೆಳಗುತ್ತದೆ. ಅವನು ಕೇವಲ ಶೂರನಲ್ಲ, ಆತ ಧೈರ್ಯದ ರೂಪ, ತ್ಯಾಗದ ಸಂಕೇತ. ಅವನು ಯಾರು ಗೊತ್ತೇ? ಅರ್ಜುನನ ಪುತ್ರ ಅಭಿಮನ್ಯು. ಅವನ ವಯಸ್ಸು ಕೇವಲ 16. ಆದರೆ ಯುದ್ಧ ಭೂಮಿಯಲ್ಲಿ ಅವನು ಪ್ರದರ್ಶಿಸಿದ ಸಾಹಸ ಇಂದಿಗೂ ಕುರುಕ್ಷೇತ್ರದ ಮಣ್ಣಿನಲ್ಲೂ ಗುಂಜಿಸುತ್ತದೆ. ಇಂದು ನಾವು ಕೇಳಲಿರುವುದು ಆ ವೀರನ ಕತೆ, ಅವನ ಧೈರ್ಯ, ಅವನ ತ್ಯಾಗ ಮತ್ತು ಅವನ ಅಮರ ಗಾಥೆ. ಕುರುಕ್ಷೇತ್ರದ ಯುದ್ಧದ ಮಧ್ಯದಿನ ಪಾಂಡವರ ಶಿಬಿರದಲ್ಲಿ ಗೊಂದಲ. ಕೌರವರು ಹೊಸ ತಂತ್ರವನ್ನು ರೂಪಿಸಿದ್ದರು, ಅದೇ ಚಕ್ರವ್ಯೂಹ. ಆ ವ್ಯೂಹದೊಳಗೆ ಹೋದರೆ ಹೊರಬರಲು ಸಾಧ್ಯವಿಲ್ಲ. ಆದರೆ ಪಾಂಡವರಲ್ಲಿ ಅದನ್ನು ಒಡೆದೋಡಿಸಲು ಯಾರಿಗೂ ಸಂಪೂರ್ಣ ಜ್ಞಾನ ಇರಲಿಲ್ಲ. ಒಬ್ಬನೇ ಯುವ ಯೋಧ ಅಭಿಮನ್ಯು ಆ ರಹಸ್ಯವನ್ನು ತಿಳಿದಿದ್ದ. ಅಭಿಮನ್ಯು ಧೈರ್ಯದಿಂದ ಹೇಳುತ್ತಾನೆ, ತಾಯಿಯ ಗರ್ಭದಲ್ಲೇ ನಾನು ಈ ಚಕ್ರವ್ಯೂಹದ ಪ್ರವೇಶದ ಮಾರ್ಗ ಕಲಿತಿದ್ದೆ. ಹೊರಬರುವ ಮಾರ್ಗ ಗೊತ್ತಿಲ್ಲದಿದ್ದರೂ ನಾನು ಯುದ್ಧವನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳುತ್ತಾನೆ. ನನ್ನ ರಕ್ತ ಧರ್ಮಕ್ಕಾಗಿ ಸುರಿಯಲಿ ಎಂದು ಹೇಳುತ್ತಾನೆ. ಹೀಗೆ ಹೇಳುತ್ತಾ ಅಭಿಮನ್ಯು ತನ್ನ ರಥವನ್ನು ಮುಂದೆ ಹಾರಿಸುತ್ತಾನೆ. ಬಾಣಗಳು ಮಳೆಯಂತೆ ಸುರಿಯುತ್ತಿದ್ದವು. ದ್ರೋಣ, ಕರ್ಣ, ದುರ್ಯೋಧನ ಎಲ್ಲರೂ ಅವನನ್ನು ತಡೆದರು. ಅಭಿಮನ್ಯು ಸಿಂಹದಂತೆ ಹೋರಾಡಿದ. ಆದರೆ ಅವನ ಶೌರ್ಯಕ್ಕೂ ಮಿತಿ ಇತ್ತು. ಅವನ ಆಯುಧಗಳು ಮುಗಿದವು, ರಥ ನಾಶವಾಯಿತು. ಎದುರಾಳಿ ಯೋಧರು ಒಟ್ಟಾಗಿ ದಾಳಿ ಮಾಡಿದರು. ಆದರೂ ಅಭಿಮನ್ಯು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅಭಿಮನ್ಯು ಕೊನೆಯ ಉಸಿರಿನಲ್ಲಿ, ನಾನು ಸೋತಿಲ್ಲ, ನನ್ನ ಜೀವ ಹೋಗಬಹುದು, ಆದರೆ ನನ್ನ ಧೈರ್ಯ ಎಂದಿಗೂ ಇಲ್ಲ. ಧರ್ಮಕ್ಕಾಗಿ ಹೋರಾಡಿದ ಯೋಧ ಎಂದಿಗೂ ಸಾಯುವುದಿಲ್ಲ ಎಂದು ಕೊನೆಯುಸಿರಿ ಎಳೆಯುತ್ತಾನೆ. ಅಭಿಮನ್ಯು ಬಿದ್ದು ಹೋದರೂ ಅವನ ಬಲಿದಾನ ಪಾಂಡವರ ಮನಸ್ಸಿನಲ್ಲಿ ಅಗ್ನಿಯಂತೆ ಹೊತ್ತಿತ್ತು. ಆ ಯುದ್ಧದ ದಿನದಿಂದ ಪಾಂಡವರು ಕೇವಲ ಯೋಧರಲ್ಲ, ಧರ್ಮದ ಪ್ರತೀಕಾರಿಗಳಾದರು. ಇದರಿಂದ ತಿಳಿದು ಬರೋ ಸಂದೇಶ ಏನಂದ್ರೆ, ಅಭಿಮನ್ಯು ನಮ್ಗೆ ಕಲಿಸುತ್ತಾನೆ, ವಯಸ್ಸು ಮುಖ್ಯವಲ್ಲ, ಧೈರ್ಯ ಮುಖ್ಯ. ಸತ್ಯ ಮತ್ತು ಧರ್ಮಕ್ಕಾಗಿ ಹೋರಾಡುವ ಹೃದಯವೇ ನಿಜವಾದ ಶಸ್ತ್ರ. ಧನ್ಯವಾದಗಳು.